ವಿವಿಧ ವಾರ್ಡ್ಗಳಿಗೆ ಭೇಟಿ ಕೊಟ್ಟು ಸಾರ್ವಜನಿಕ ಸಮಸ್ಯೆ ಆಲಿಸಿ ಅಭಿವೃದ್ಧಿ ಪಥದ ಯೋಜನೆಗಳ ನೀಲಿನಕ್ಷೆ ತಯಾರಿಸಿ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾದ ಪುರಸಭೆ ಅಧ್ಯಕ್ಷ ಆನಂದ್ ಟೈಗರ್. ಹೌದು, ಚಿಂಚೋಳಿ ಚಂದಾಪುರ ಪಟ್ಟಣದ ವಿವಿಧ ವಾರ್ಡ್ಗಳಾದ ಪಟೇಲ್ ಕಾಲೋನಿ, ಮದೀನಾ ಕಾಲೋನಿ, ದರ್ಗಾ ಏರಿಯಾ, ಜಯಭೀಮನಗರ, ವಿದ್ಯಾನಗರಗಳಿಗೆ ಭೇಟಿ ನೀಡಿ ಅಲ್ಲಿರುವ ಮೂಲಭೂತ ಸೌಕರ್ಯಗಳಾದ ರಸ್ತೆ, ನೀರು, ಚರಂಡಿ, ವಿದ್ಯುತ್ ದೀಪಗಳ ಸಮಸ್ಯೆಗಳನ್ನು ಸಾರ್ವಜನಿಕರಿಂದ ಆಲಿಸಿ ಪುರಸಭೆ ಮುಖ್ಯಾಧಿಕಾರಿ ಜೆಇ ಪುರಸಭೆ ಸಿಬ್ಬಂದಿಗಳಿಗೆ ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸೂಚಿಸಿದರು. ಈ ಸಂದರ್ಭದಲ್ಲಿ ಸೈಯದ್ ಶಬ್ಬೀರ್, ಅನ್ವರ್ ಖತೀಬ್, ಖಲೀಲ್ ಪಟೇಲ್, ವಿಶ್ವನಾಥ್ ಹೊಡಬೀರನಹಳ್ಳಿ, ಪುರಸಭೆ ಮುಖ್ಯಾಧಿಕಾರಿ ಕಾಶಿನಾಥ ದನ್ನಿ, ಜೆಇ ದೇವೇಂದ್ರಪ್ಪ, ಪುರಸಭೆ ಸಿಬ್ಬಂದಿಗಳಾದ ಆನಂದ್ ಕಾಂಬ್ಳೆ, ಮಾರುತಿ, ವಿವಿಧ ವಾರ್ಡ್ಗಳ ಸಾರ್ವಜನಿಕರು ಉಪಸ್ಥಿತರಿದ್ದರು. ರಾಜೇಂದ್ರ ಪ್ರಸಾದ್, ಜಿಕೆ ನ್ಯೂಸ್ ಕನ್ನಡ, ಚಿಂಚೋಳಿ. ಮಾಡಿ ಒಂದು ಸಮಸ್ಯೆಯನ್ನ ಏನು ಕಲೆಕ್ಟ್ ಮಾಡ್ತಾ ಇದ್ದೀನಿ, ತದನಂತರ ಕ್ರಿಯಾ ಯೋಜನೆ ತಯಾರಿಸಿ ಅದು ಬಗೆಹರಿಸ್ತಕ್ಕಂಥ ಕೆಲಸ ಕೂಡಲೇ ಮಾಡ್ತೀವಿ. ಈಗ ಇರುವಂಥ ಸ್ಥಳಗಳಲ್ಲಿ ಗಬ್ಬು ವಾಸನೆ ಬರ್ತಾ ಇದೆ ಸರ್, ಅವರಿಗೆ ಆ ಸ್ಥಳದ ಮಾಲೀಕರಿಗೆ ನೋಟಿಸ್ ಕೊಡ್ತೀರಾ? ಸ್ಥಳದ ಮಾಲೀಕರಿಗೆ ನೋಟಿಸ್ ಕೊಟ್ಟು ಅದು ಕ್ಲಿಯರ್ ಮಾಡ್ಲಿಕ್ಕೆ ಹೇಳ್ತೀನಿ. ಒಂದು ವೇಳೆ ಅವ್ರು ಕ್ಲಿಯರ್ ಮಾಡಲಿಲ್ಲಪ್ಪ ಅಂತಂದ್ರೆ ನಮ್ಮ ಇಲಾಖೆ ವತಿಯಿಂದ ಸಿಬ್ಬಂದಿಗಳಿಗೆ ಅದು ಕ್ಲಿಯರ್ ಮಾಡ್ಕೊಂಡು ಅದೇನದ ಅಮೌಂಟು ಇದರ ತೆರಿಗೆ ಅಮೌಂಟ್ ಅದರಲ್ಲಿ ತೆಗೆದುಕೊಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಈಗ ಚರಂಡಿಗೆ ಶೌಚಾಲಯ ಡೈರೆಕ್ಟ್ ಆಗಿ ಬಿಡ್ತಾ ಇದ್ದಾರೆ ಸರ್, ಅದ್ರ ಬಗ್ಗೆ ಏನಾಗ್ತದೆ? ಇದು ಭಾಳ ದೊಡ್ಡ ಸಮಸ್ಯೆ. ಅದು ಭಾಳಷ್ಟು ದೊಡ್ಡ ಸಮಸ್ಯೆ ಅದು. ನಮಗೆ ಇವತ್ತು ಅರಿವಿಗೆ ಬಂದದ ಪಟೇಲ್ ಕಾಲೋನಿಯಲ್ಲಿ. ಅದು ಕೂಡಲೇ ಆ್ಯಕ್ಷನ್ ತೊಗೊಳಕ್ಕೆ ಅದು ಕ್ಲಿಯರ್ ಮಾಡ್ಕೊಳಕ್ಕೆ ನಮ್ಮ ಸಿ ಒ ಅವರ ಆನಂದ್ ಇನ್ಸ್ಪೆಕ್ಟರ್ ಅವ್ರಿಗೆ ಈಗಾಗಲೇ ಡೈರೆಕ್ಷನ್ ಹಿಡಿಯೋದ. ಕೂಡಲೇ ಅದು ಏನದ ನೋಟಿಸ್ ಕ್ಲಿಯರ್ ಮಾಡ್ಕೊಂಡು ರಸ್ತೆ ಅತಿಕ್ರಮಣ ಕೂಡ ಆಗಿದೆ ಸರ್, ಅದ್ರ ಬಗ್ಗೆ ಏನು ಮಾಡ್ತೀರಾ? ರಸ್ತೆ ಆಗಿದೆ ಅತಿಕ್ರಮಣ ಈಗಾಗಲೇ ನಾವು ಈಗ DPR ಅಂತ ಹೇಳಿದ್ದೀವಿ. ಆ DPR ಅಲ್ಲಿ ಅದು ಎಲ್ಲನೂ ಗೊತ್ತಾಗುತ್ತೆ. ಆ ಒಂದು ಉದ್ದೇಶ ಇಟ್ಕೊಂಡೇ DPR ತಯಾರು ಮಾಡ್ಲಿಕ್ಕೆ ಹೇಳಿದ್ದು. ಹಾಗಾಗಲೇ ಮತ್ತು ಏನು ಇವರು ಮೀಟಿಂಗ್ದಾಗೂ ಕೂಡ ಏನು ಇನ್ಫಾರ್ಮೇಷನ್ ಮಾಡಿದ ಅವ್ರನ್ನೂ ಕೂಡ ಒಂದು ಸರ್ವೆ ಮ್ಯಾಪ್ ಗ್ರಾಮ ಠಾಣ ಮಾಡ್ಕೇಸಿ ನಮ್ಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಒಂದು ಇದು ಇಟ್ಕೊಂಡು ಮುಂದಿನ ಕ್ರಮ ಕೈಗೊಳ್ತಕ್ಕಂಥ ವ್ಯವಸ್ಥೆ. ತಾವೀಗ ಪಟೇಲ್ ಕಾಲನಿಗೆ ಬಂದಿದ್ದೀರಾ. ಈಗ ತಾವು ನೋಡ್ತಾ ಇದ್ದೀರಾ ಚರಂಡಿ ಹಾಗೂ ರಸ್ತೆ ಮೇಲೆ ನೀರು ನಿಂತಿರುವುದು, ನೀರಿನ ಸಮಸ್ಯೆ, ರಸ್ತೆ ಸಮಸ್ಯೆ. ಈಗ ತಾವೇನು ಹೇಳಕ್ಕೆ ಇಚ್ಛಪಡ್ತೀರಿ ಸರ್? ಈಗಾಗಲೇ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಉಪಾಧ್ಯಕ್ಷರ ಒಂದು ಉಪಸ್ಥಿತಿಯಲ್ಲಿ ನಾವು ಪ್ರತಿಯೊಂದು ವಾರ್ಡ್ಗಳಿಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ಏನಿವೆ ಅಂತಕ್ಕಂಥದ್ದು ಆಲಿಸಿ ನಾವೊಂದೇನಪ್ಪ ಒಂದು ಹೊಸ ಒಂದು ಪ್ರಯೋಗಕ್ಕೆ ನಮ್ಮ ಅಧ್ಯಕ್ಷರು ಚಾಲನೆ ಮಾಡಿದ್ದಾರೆ. ಅದಕ್ಕಾಗಿ ನಾವು ಪ್ರತಿಯೊಂದು ವಾರ್ಡಿಗೆ ಹೋಗಿ ಅಲ್ಲಿನ ಸಮಸ್ಯೆ, ನೀರಿನ ಸಮಸ್ಯೆ ಅದ, ಇನ್ನು ಡ್ರೈನ್ ಸಮಸ್ಯೆ ಅದ, ಆಮೇಲೆ ರಸ್ತೆ ಸಮಸ್ಯೆ ಅದ, ಇವೆಲ್ಲ ಕ್ರೋಢೀಕರಣ ಮಾಡಿ ಒಂದು ಏನಪ್ಪ ಅಂದ್ರೆ ನಾವು ಹಂತವಾಗಿ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗಾಗಲೇ ನಗರೋತ್ಥಾನ ಮತ್ತು SFC 15 ಏನು ಕಾಮಗಾರಿ ಇವ ಅವನು ಕೂಡ ತುರ್ತಾಗಿ ಪ್ರಾರಂಭ ಮಾಡಿ ಮತ್ತು ಇನ್ನು ಏನು ಬೇಕು ನಮಗೆ ಅನುದಾನ ಅದಕ್ಕೆ ನಮ್ಮ ಅಧ್ಯಕ್ಷರು DPR ಮಾಡಿಸ್ಬೇಕಂತ ಹೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇದೆಲ್ಲ ಹಂತವಾಗಿ ಇಮಿಡಿಯೇಟ್ಲಿ ಕ್ರಮ ಕೈಗೊಳ್ಳಕ್ಕೆ ಪ್ರಾರಂಭ ಮಾಡ್ತೀವಿ ಸರ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಕ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.